ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಯಾವ ಯುವ ಪೀಳಿಗೆ ಕೇವಲ ಮೊಬೈಲ್ ರೀಲ್ಸ್, ಇನ್ಸ್ಟಾಗ್ರಾಮ್ ಮೀಮ್ಸ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬ್ಯುಸಿ ಇರುತ್ತೆ ಅಂತ ಇಡೀ ದೇಶ ಅಂದುಕೊಂಡಿತೋ ಅದೇ ಯುವ ಪೀಳಿಗೆ ಇವತ್ತು ದೆಹಲಿಯ ಜಂತರ್ ಮಂತರ್ನಲ್ಲಿ ರಸ್ತೆಗೆ ಇಳಿದಾಗ ಇಡೀ ಸಿಸ್ಟಮ್ ನಡುಗ್ತಾ ಇದೆ. ಹೌದು ಸ್ನೇಹಿತರೆ, ಇಲ್ಲಿಯವರೆಗೆ ರಾಜಕೀಯ ಪಕ್ಷಗಳು ನಮ್ಮ ದೇಶದ ಯುವಕರನ್ನ ಕೇವಲ ವೋಟ್ ಬ್ಯಾಂಕ್ ಮಾಡಿಕೊಂಡಿದ್ವು. ಆದ್ರೆ ಇವತ್ತು ಇತಿಹಾಸ ಬದಲಾಗಿದೆ. ಇದು ಯುವಕರು ಬೇರೆ ಯಾರದ್ದೂ ಹಿಂದೆ ಹೋಗ್ತಾ ಇಲ್ಲ, ಬದಲಿಗೆ ತಾವೇ ಸ್ವತಃ ನಾಯಕರಾಗಿ ಮುಂಚೂಣಿಯಲ್ಲಿ ನಿಂತಿದ್ದಾರೆ. ಇಡೀ ವ್ಯವಸ್ಥೆಯನ್ನ ಶೇಕ್ ಮಾಡಿರುವ ಈ ಹೊಸ ಕ್ರಾಂತಿಯ ಹೆಸರೇ ಕಾಕ್ರೋಚ್ ಜನತಾ ಪಾರ್ಟಿ ಅಥವಾ ಸಿಜೆಪಿ. ಇಂದು ದೆಹಲಿಯ ಜಂತರ್ ಮಂತರ್ನಲ್ಲಿ ಭಾರತದ ಮೊದಲ ಅಧಿಕೃತ ಜೆನ್ಸಿ ಪ್ರತಿಭಟನೆ ನಡೀತಾ ಇದೆ. ಪ್ರಖ್ಯಾತ ಯೂಟ್ಯೂಬರ್ ಧ್ರುವ್ ರಾಠಿ ಅವರು ದೆಹಲಿ ಮತ್ತು ಅದರ ಆಸುಪಾಸಿನಲ್ಲಿರುವ ಪ್ರತಿಯೊಬ್ಬ ಯುವಕರಿಗೂ ಒಂದು ಕರೆಯನ್ನ ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ಜಂತರ್ ಮಂತರ್ ತಲುಪಿ ಈ ಶಾಂತಿಯುತ ಮತ್ತು ಅಹಿಂಸಾತ್ಮಕ ಹೋರಾಟದಲ್ಲಿ ಭಾಗಿಯಾಗಿ ಅಂತ ಹೇಳಿದ್ದಾರೆ. ಆದ್ರೆ ಈ ಹೋರಾಟದ ಹಾದಿ ಅಷ್ಟು ಸುಲಭ ಇಲ್ಲ. ಪ್ರತಿಭಟನೆಯನ್ನ ಹತ್ತಿಕ್ಕೋದಕ್ಕೆ, ಅದರ ಬಣ್ಣಗೆಡಿಸಲು ಮತ್ತು ವಿದ್ಯಾರ್ಥಿಗಳನ್ನ ಬದ್ನಾಮ್ ಮಾಡೋದಕ್ಕೆ ಕೆಲವು ರಾಜಕೀಯ ಪಕ್ಷಗಳ ಗೂಂಡಾಗಳು ಅಲ್ಲಿಗೆ ಬಂದು ಗಲಾಟೆ ಸೃಷ್ಟಿಸಲು ಸಂಚನ್ನ ರೂಪಿಸಿದ್ದಾರೆ. ಹಾಗಾಗಿ ಇಂದಿನ ಯುವಕರು ಒಂದು ಹೊಸ ಸ್ಟ್ರಾಟಜಿಯೊಂದಿಗೆ ರಸ್ತೆಗಿಳಿದಿದ್ದಾರೆ. ಪ್ರತಿಭಟನೆಗೆ ಹೋಗುವ ಪ್ರತಿಯೊಬ್ಬ ಯುವಕನು ತನ್ನ ಫೋನ್ ಕ್ಯಾಮೆರಾ ಮತ್ತು ಲೈವ್ ಸ್ಟ್ರೀಮಿಂಗ್ ಆನ್ ಇಟ್ಕೊಂಡಿದ್ದಾನೆ. ಯಾರದು ಗೊಂದಲ ಸೃಷ್ಟಿಸಲು ಬಂದರೆ ತಕ್ಷಣವೇ ಜಗತ್ತಿನ ಮುಂದೆ ಎಕ್ಸ್ಪೋಸ್ ಮಾಡಲು ಸಿದ್ಧರಾಗಿದ್ದಾರೆ. ಅಷ್ಟೇ ಅಲ್ಲ, ಈ ಯುವಕರ ಕೈಯಲ್ಲಿ ಸಿಟ್ಟಿನ ಬದಲಿಗೆ ಒಂದು ಕೈಯಲ್ಲಿ ದೇಶದ ಹೆಮ್ಮೆಯ ತ್ರಿವರ್ಣ ಧ್ವಜ ಮತ್ತು ಇನ್ನೊಂದು ಕೈಯಲ್ಲಿ ಹೂವಿದೆ. ಅಲ್ಲಿ ನಿಂತಿರುವ ಪೊಲೀಸ್ ಅಧಿಕಾರಿಗಳಿಗೆ ಹೂ ನೀಡಿ ಗೌರವಿಸ್ತಾ ಇದ್ದಾರೆ. ಯಾಕಂದ್ರೆ ಆ ಪೊಲೀಸರ ಮಕ್ಕಳು ಸಹ ಇದೇ ಭ್ರಷ್ಟ ಶಿಕ್ಷಣ ವ್ಯವಸ್ಥೆ ಮತ್ತು ಪೇಪರ್ ಲೀಕ್ ಹಗರಣದಿಂದ ನೊಂದಿದ್ದಾರೆ ಎಂಬ ಅರಿವು ಈ ಯುವ ಪೀಳಿಗೆಗೆ ಇದೆ. ಈ ಇಡೀ ಆಂದೋಲನದ ಕಿಚ್ಚು ಎಷ್ಟು ದೊಡ್ಡದಾಗಿದೆ ಅಂದ್ರೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಸ್ತಕವನ್ನ ಕೈಯಲ್ಲಿ ಹಿಡಿದು ಸಿಜೆಪಿಯ ಸಂಸ್ಥಾಪಕ ಅಭಿಜಿತ್ ದೀಪ್ಕಿ ಅವರು ಅಮೆರಿಕಾದಿಂದ ಭಾರತಕ್ಕೆ ಬಂದಿಳಿದಿದ್ದಾರೆ. ಜಂತರ್ ಮಂತರ್ನಲ್ಲಿ ನಡೀತಾ ಇರುವ ಈ ಬೃಹತ್ ಪ್ರತಿಭಟನೆಯ ನೇತೃತ್ವವನ್ನ ಅವರೇ ವಹಿಸಿಕೊಂಡಿದ್ದಾರೆ. ವಿಮಾನ ನಿಲ್ದಾಣಕ್ಕೆ ಬರ್ತಾ ಇದ್ದಂತೆ ಪೊಲೀಸರು ಅವರನ್ನ ಭೇಟಿಯಾಗಿ ಚರ್ಚೆಯನ್ನೆಲ್ಲ ನಡೆಸಿದ್ದಾರೆ ಮತ್ತು ಯಾವುದೇ ಗಲಾಟೆ ಇಲ್ಲದೆ ನೇರವಾಗಿ ಜಂತರ್ ಮಂತರ್ ತಲುಪೋದಕ್ಕೆ ಸೂಚಿಸಿದ್ದಾರೆ. ಸದ್ಯ ಇಡೀ ದೆಹಲಿ ಏರ್ಪೋರ್ಟ್, ಗಡಿ ಪ್ರದೇಶಗಳು ಮತ್ತು ಸೂಕ್ಷ್ಮ ಜಾಗಗಳಲ್ಲಿ ಹೈ ಅಲರ್ಟ್ ಅನ್ನ ಘೋಷಿಸಿ ಭಾರೀ ಪೊಲೀಸ್ ಭದ್ರತೆಯನ್ನ ನಿಯೋಜಿಸಲಾಗಿದೆ. ಇಷ್ಟಕ್ಕೂ ಇವತ್ತು ದೆಹಲಿಯ ಜಂತರ್ ಮಂತರ್ನಲ್ಲಿ ಈ ಬೃಹತ್ ಪ್ರತಿಭಟನೆ ನಡೀತಾ ಇರೋದಕ್ಕೆ ಅತ್ಯಂತ ಪ್ರಮುಖ ಮತ್ತು ನೇರವಾದ ಕಾರಣ ಏನ್ ಗೊತ್ತಾ? ಅದು ನೀಟ್ ವೈದ್ಯಕೀಯ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ದೇಶದ ಶಿಕ್ಷಣ ಸಚಿವಾಲಯದಲ್ಲಿ ನಡೆದಿರುವ ಸಾಲು ಸಾಲು ಭ್ರಷ್ಟಾಚಾರದ ಆರೋಪಗಳು. ಲಕ್ಷಾಂತರ ವಿದ್ಯಾರ್ಥಿಗಳ ಹಗಲಿರುಳಿನ ಶ್ರಮ, ಅವರ ಹೆತ್ತವರ ಕಷ್ಟದ ಹಣ ಮತ್ತು ದೇಶದ ಯುವ ಪೀಳಿಗೆಯ ಭವಿಷ್ಯದೊಂದಿಗೆ ಈ ವ್ಯವಸ್ಥೆ ಚೆಲ್ಲಾಟ ಆಡಿದೆ. ಈ ಇಡೀ ಶಿಕ್ಷಣ ಹಗರಣದ ನೈತಿಕ ಜವಾಬ್ದಾರಿಯನ್ನ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ತಕ್ಷಣವೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂಬ ಒಂದೇ ಒಂದು ಪ್ರಮುಖ ಬೇಡಿಕೆಯನ್ನ ಮುಂದಿಟ್ಕೊಂಡು ಇಂದು ಈ ಐತಿಹಾಸಿಕ ಹೋರಾಟ ನಡೀತಾ ಇದೆ. ಇಷ್ಟಕ್ಕೂ ಈ ಕಾಕ್ರೋಚ್ ಜನತಾ ಪಾರ್ಟಿ ಅಂದ್ರೆ ಏನು, ಯಾಕೆ ಶುರುವಾಯಿತು ಅಂತ ನೋಡೋದಾದ್ರೆ, ದೇಶದಲ್ಲಿ ನಿರುದ್ಯೋಗ ಮತ್ತು ಪೇಪರ್ ಲೀಕ್ ವಿರುದ್ಧ ಯುವಕರು ಪ್ರತಿಭಟನೆ ಮಾಡ್ತಾ ಇದ್ದಾಗ ಅಂದಿನ ಮುಖ್ಯ ನ್ಯಾಯಮೂರ್ತಿಗಳು ಕೋರ್ಟ್ನಲ್ಲಿ ಮಾತನಾಡ್ತಾ, ನಿರುದ್ಯೋಗಿಗಳು ಮತ್ತು ಯುವಕರು ಹೀಗೆ ರಸ್ತೆಯಲ್ಲಿ ಜಿರಳೆಗಳ ತರಹ ಓಡಾಡ್ತಾ ಪ್ರತಿಭಟನೆ ಮಾಡೋದನ್ನ ಬಿಟ್ಟು ಬೇರೆ ಕೆಲಸ ನೋಡ್ಕೊಳ್ಬೇಕು ಅನ್ನುವ ಅರ್ಥದಲ್ಲಿ ಅತ್ಯಂತ ಬೇಜವಾಬ್ದಾರಿಯಾದಂತಹ ಒಂದು ಹೇಳಿಕೆಯನ್ನ ನೀಡಿತು. ದೇಶದ ಅತ್ಯುನ್ನತ ಸ್ಥಾನದಲ್ಲಿರುವ ವ್ಯಕ್ತಿಯೊಬ್ಬರು ಕೋಟ್ಯಾಂತರ ಯುವಕರನ್ನ ಜಿರಳೆಗೆ ಹೋಲಿಸಿದ್ದು ಯುವ ಪೀಳಿಗೆಯ ಸ್ವಾಭಿಮಾನಕ್ಕೆ ಬಡಿದ ದೊಡ್ಡ ಪೆಟ್ಟಾಗಿತ್ತು. ಹೌದು, ನಾವು ಈ ಸಿಸ್ಟಮ್ ಕಣ್ಣಿನಲ್ಲಿ ಜಿರಳೆಗಳೇ ಅಂತ ಒಪ್ಪಿಕೊಂಡ ಯುವಕರು ಆ ಅಪಮಾನವನ್ನೇ ತಮ್ಮ ಅಸ್ತ್ರವನ್ನಾಗಿ ಮಾಡಿಕೊಂಡ್ರು. ಸಿಜೆ ಅವರ ಹೇಳಿಕೆಗೆ ಪ್ರತಿಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ಕಾಕ್ರೋಚ್ನ ಕಾಸ್ಟ್ಯೂಮ್ ಅನ್ನ ಧರಿಸಿ ಕಾಕ್ರೋಚ್ ಜನತಾ ಪಾರ್ಟಿಯನ್ನ ಹುಟ್ಟು ಹಾಕಿದ್ರು. ಅಧಿಕಾರದಲ್ಲಿರುವವರ ಮುಖಕ್ಕೆ ಕನ್ನಡಿ ಹಿಡಿಯಲು ಹುಟ್ಟಿದ ಈ ಜಿರಳೆಗಳ ಸೈನ್ಯ ಇಂದು ಇಡೀ ದೇಶದ ಸಿಸ್ಟಮ್ ಅನ್ನೇ ನಡುಗಿಸ್ತಾ ಇದೆ. ಒಂದು ಮಜಾಕ್ ಅಥವಾ ಜೋಕ್ ಆಗಿ ಶುರುವಾದ ಪಾರ್ಟಿಯನ್ನ ಇಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಳ್ಳೋದಕ್ಕೆ ಕಾರಣ ಏನು? ಬಹುಶಃ ಇದೇ ಪ್ರಶ್ನೆ ಮತ್ತು ಇದೇ ಆತಂಕ ಇವತ್ತು ಬಿಜೆಪಿ ಮತ್ತು ಪ್ರಧಾನಿ ಮೋದಿ ಅವರನ್ನ ಅತ್ಯಂತ ಹೆಚ್ಚು ಕಾಡ್ತಾ ಇದೆ. ಇಲ್ಲಿಯವರೆಗೆ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಕೇವಲ ತಮಾಷೆಯ ಮೀಮ್ಸ್ ಮಾತ್ರ ಕಾಣಿಸ್ತಾ ಇತ್ತು. ಆದ್ರೆ ಇಂದು ಈ ಕಾಕ್ರೋಚ್ ಪಾರ್ಟಿ ಕೇವಲ ಮೀಮ್ಸ್ ದಾಟಿ ಯುವಕರ ಎದೆಯ ಅಸಲಿ ನೋವನ್ನ ಮುಟ್ಟಿದೆ, ವ್ಯವಸ್ಥೆಯ ಬುಡಕ್ಕೆ ಕೈ ಹಾಕಿದೆ.
ಸ್ನೇಹಿತರೆ, ನನ್ನ ಪ್ರಕಾರ ಸಿಜೆಪಿ ಯಶಸ್ವಿಯಾಗಲು ಕಾರಣ ಏನು ಅಂತ ಹೇಳಿದ್ರೆ ಅದು ದೇಶದ ಯುವಕರ ತೀವ್ರವಾದಂತಹ ಆಕ್ರೋಶ ಮತ್ತು ಹತಾಶೆಯನ್ನ ಸರಿಯಾಗಿ ಕ್ಯಾಪ್ಚರ್ ಮಾಡಿಕೊಂಡಿತ್ತು. ದಿನನಿತ್ಯ ದೇಶದಲ್ಲಿ ನಡೀತಾ ಇರುವಂತಹ ಪೇಪರ್ ಲೀಕ್ ಹಗರಣ ಇರಬಹುದು, ಗಗನಕ್ಕೆ ಏರ್ತಾ ಇರುವಂತಹ ನಿರುದ್ಯೋಗ, ಮಿತಿಮೀರಿದ ಹಣದುಬ್ಬರ ಮತ್ತು ಸಿಸ್ಟಂನಲ್ಲಿ ಯಾವುದೇ ನ್ಯಾಯ ಸಿಗದೆ ಇರುವುದು ಯುವಕರನ್ನ ಜರ್ಜರಿತಗೊಳಿಸಿದೆ. ಯುವಕರು ತಮಗೆ ಯಾವುದೇ ಬೆಲೆ ಇಲ್ಲದೆ ತಮ್ಮ ಜೀವನ ನಿಜವಾಗಿಯೂ ಸಿಸ್ಟಮ್ ಕಣ್ಣಿನಲ್ಲಿ ಒಂದು ಜಿರಳೆ ತರ ಆಗಿದೆ ಅನ್ನೋದನ್ನ ಅರಿತುಕೊಂಡ್ರು. ಹಾಗಾಗಿ ಈ ಕಾಕ್ರೋಚ್ ಹೆಸರಿನ ತಮಾಷೆಯನ್ನ ತಮ್ಮದೇ ಜೀವನದ ಕಥೆ ಅಂತ ಭಾವಿಸಿ ಅತ್ಯಂತ ಗಂಭೀರವಾಗಿ ಕನೆಕ್ಟ್ ಮಾಡಿಕೊಂಡ್ರು. ನೀವಿವರ ಪ್ರಮುಖ 5 ಬೇಡಿಕೆಗಳನ್ನೊಮ್ಮೆ ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಇವು ಕೇವಲ ಒಂದು ಜೋಕ್ ಅಲ್ಲ, ಬದಲಿಗೆ ನಮ್ಮ ಇಡೀ ದೇಶದ ಸಿಸ್ಟಮ್ ಎದುರಿಸ್ತಾ ಇರುವ ಅಸಲಿ ಕ್ಯಾನ್ಸರ್ ತರಹದ ಒಂದು ಕಾಯಿಲೆಗಳು. ನ್ಯಾಯಾಂಗದ ಸ್ವಾತಂತ್ರ್ಯದ ಮೇಲಿನ ಪ್ರಶ್ನೆಗಳು, ಚುನಾವಣಾ ಆಯೋಗದ ರಾಜಿ, ಮೀಡಿಯಾಗಳು ಸಂಪೂರ್ಣವಾಗಿ ಮಾರಾಟವಾಗಿರೋದು ಮತ್ತು ರಾಜಕಾರಣಿಗಳ ಕುದುರೆ ವ್ಯಾಪಾರ, ಇವೆಲ್ಲವನ್ನು ಈ ಪಾರ್ಟಿ ಅತ್ಯಂತ ಚಾಣಾಕ್ಷತನದಿಂದ ಜನರ ಮುಂದೆ ಇಟ್ಟಿತು. ಯಾವಾಗ ಈ ಮೀಮ್ಸ್ಗಳ ಹಿಂದೆ ಕೋಟ್ಯಾಂತರ ಜನರ ಭಾವನೆಗಳು ಮತ್ತು ನಿಜವಾದ ಬೇಡಿಕೆಗಳು ಅಡಗಿದೆ ಅಂತ ಸರ್ಕಾರಕ್ಕೆ ಗೊತ್ತಾಯಿತು, ಆ ಕ್ಷಣದಲ್ಲೇ ಕಾಕ್ರೋಚ್ ಪಾರ್ಟಿ ಒಂದು ದೊಡ್ಡ ಪೊಲಿಟಿಕಲ್ ಥ್ರೆಟ್ ಆಗಿ ರೂಪಾಂತರಗೊಂಡಿತು. ಸಿಜೆಪಿ ಕೇವಲ ಆನ್ಲೈನ್ ಡಿಮ್ಯಾಂಡ್ಗೆ ಸೀಮಿತವಾಗಿ ಇರಲಿಲ್ಲ, ಬದಲಾಗಿ ನೇರವಾಗಿ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನ ಹಾಳು ಮಾಡಿದ ನೀಟ್ ಪೇಪರ್ ಲೀಕ್ ಹಗರಣವನ್ನ ಧೈರ್ಯವಾಗಿ ಕೈಗೆತ್ತಿಕೊಂಡಿತು. ದೇಶದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಒಂದು ಆನ್ಲೈನ್ ಪಿಟಿಷನ್ ಮತ್ತು ವಿಡಿಯೋವನ್ನ ಬಿಡುಗಡೆ ಮಾಡಿತು. ನಿಮ್ಗೆ ಆಶ್ಚರ್ಯ ಆಗಬಹುದು, ಆ ವಿಡಿಯೋ ರಿಲೀಸ್ ಆದ ಕೇವಲ ಒಂದೇ ಒಂದು ಗಂಟೆಯಲ್ಲಿ 1 ಕೋಟಿಗೂ ಹೆಚ್ಚು ವೀಕ್ಷಣೆಯನ್ನ ಅದು ಪಡ್ಕೊಂಡಿತ್ತು. ಇದು ದೇಶದ ವಿದ್ಯಾರ್ಥಿಗಳ ಎದೆಯಲ್ಲಿದ್ದ ಆಕ್ರೋಶದ ಜ್ವಾಲಾಮುಖಿ ಹೊರಬಂದಿದ್ದಕ್ಕೆ ಒಂದು ಸ್ಪಷ್ಟ ಸಾಕ್ಷಿಯಾಗಿತ್ತು ಅಂತಾನೆ ಹೇಳ್ಬೋದು. ನೀವೆಲ್ಲರೂ ಬಾಲ್ಯದಲ್ಲಿ ಆ ಒಂದು ಕತೆ ಕೇಳಿರ್ತೀರಲ್ವಾ? ರಾಜನ ಹೊಸ ಬಟ್ಟೆಯ ಸತ್ಯವನ್ನ, ಅಂದ್ರೆ ರಾಜ ಬೆತ್ತಲಾಗಿದ್ದಾನೆ ಅನ್ನುವಂತಹ ಅಸಲಿ ನಿಜವನ್ನ ಇಡೀ ರಾಜ್ಯದ ಜನರ ಮುಂದೆ ಒಬ್ಬ ಸಣ್ಣ ಮಗು ಧೈರ್ಯವಾಗಿ ಬಯಲು ಮಾಡ್ತದೆ. ಶಕ್ತಿಶಾಲಿ ಮತ್ತು ಅಧಿಕಾರದಲ್ಲಿರುವ ನಾಯಕರು ಅತ್ಯಂತ ಹೆಚ್ಚು ಹೆದರುವುದು ಈ ತರಹದ ಮುಗ್ಧ ಮತ್ತು ನೇರವಾದ ಸತ್ಯಕ್ಕೆ ಮಾತ್ರ. ಅಂತಹದ್ದೇ ಪರಿಸ್ಥಿತಿ ಈಗ ಪ್ರಧಾನಿ ಮೋದಿ ಅವರಿಗೂ ಎದುರಾಗಿದೆ. ಅವರ ಮನಸ್ಸಿನಲ್ಲಿ ಈಗ ಜೆನ್ಸಿ ಯುವಕರ ಭೂತ ಕುಳಿತುಕೊಂಡ್ಬಿಟ್ಟಿದೆ. ಎಲ್ಲಾದ್ರೂ ದೇಶದಲ್ಲಿ ಯುವಕರು ಒಟ್ಟಿಗೆ ಸೇರಿದ್ರೆ ಸಾಕು, ಈ ಸರ್ಕಾರದ ಬೆವರು ಇಳಿದು ಹೋಗ್ತದೆ. ಈ ಭಯದ ಪರಮಾವಧಿ ಎಷ್ಟು ದೊಡ್ಡದಾಗಿತ್ತು ಅಂತ ಹೇಳಿದ್ರೆ, ಮೇ 21ರಂದು ಅಂದ್ರೆ ಮೊಮೆಂಟ್ ಶುರುವಾದ ಕೇವಲ 5 ದಿನಗಳ ಒಳಗಾಗಿ ಸಿಜೆಪಿಯ ಅಧಿಕೃತ ಟ್ವಿಟರ್ ಖಾತೆಯನ್ನ ಭಾರತದಲ್ಲಿ ಸಂಪೂರ್ಣವಾಗಿ ಬ್ಲಾಕ್ ಮಾಡಲಾಯಿತು. ಅದಕ್ಕೆ ಸರ್ಕಾರ ಕೊಟ್ಟ ಕಾರಣ ಏನ್ ಗೊತ್ತಾ? ಇಂಟೆಲಿಜೆನ್ಸ್ ಬ್ಯೂರೋ ರಿಪೋರ್ಟ್ ಪ್ರಕಾರ ಈ ಕಾಕ್ರೋಚ್ ಪಾರ್ಟಿ ದೇಶದ ರಾಷ್ಟ್ರೀಯ ಭದ್ರತೆಗೆ ದೊಡ್ಡ ಆಪತ್ತಂತೆ. ಸ್ವಲ್ಪ ಯೋಚನೆ ಮಾಡಿ ಸ್ನೇಹಿತರೆ, ಕಾಕ್ರೋಚ್ ಕಾಸ್ಟ್ಯೂಮ್ ಧರಿಸಿ ಮೆಮ್ಸ್ ಮಾಡ್ತಾ ಇದ್ದ ಯುವಕರ ಗ್ರೂಪ್ ಇವತ್ತು ದೇಶದ ಸಶಸ್ತ್ರ ಪಡೆಗಳನ್ನು ಹೊಂದಿರುವ ಸರ್ಕಾರಕ್ಕೆ ರಾಷ್ಟ್ರೀಯ ಭದ್ರತೆಯ ಬೆದರಿಕೆಯಾಗಿ ಕಾಣಿಸ್ತಿದೆ ಅಂತ ಹೇಳಿದ್ರೆ ಯುವ ಶಕ್ತಿಯ ತಾಕತ್ತು ಎಲ್ಲಿದೆ ಅನ್ನೋದನ್ನ ನೀವೇ ಒಮ್ಮೆ ಊಹಿಸ್ಕೊಳ್ಳಿ. ಹಾಗಾದ್ರೆ ಮುಂದೆ ಏನಾಗಬಹುದು? ಈಗ ಯುವಕರ ಬೆನ್ನಿಗೆ ಅವರ ಪೋಷಕರು ಬಂದು ನಿಲ್ತಾ ಇದ್ದಾರೆ. ಇದು ಕೇವಲ ಆರಂಭ ಅಷ್ಟೇ. ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಮತ್ತು ಸತ್ಯವನ್ನ ಅಡಗಿಸಲು ಸರ್ಕಾರ ಎಷ್ಟೇ ಪ್ರಯತ್ನಿಸಿದ್ರು ಈ ಬಾರಿ ಯುವ ಶಕ್ತಿಯ ತಾಕತ್ತಿನ ಮುಂದೆ ಅದು ಮಂಡಿಯೂರ್ಲೇಬೇಕು. ಸಿಜೆಪಿ ಇಂದು ಕೇವಲ ಒಂದು ಮೀಮ್ಸ್ ಪೇಜ್ ಆಗಿ ಮಾತ್ರ ಉಳಿದಿಲ್ಲ, ಅದು ದೇಶದ ವ್ಯವಸ್ಥೆಯನ್ನ ಬದಲಿಸುವ ಕ್ರಾಂತಿಯ ಕಿಡಿಯಾಗಿದೆ. ನಿಮ್ಮ ಧ್ವನಿಯನ್ನ ಅಡಗಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಸತ್ಯಕ್ಕೆ ಜಯ ಸಿಗೋವರೆಗೂ ಈ ಹೋರಾಟ ನಿಲ್ಲೋದಿಲ್ಲ. ಜೈ ಹಿಂದ್. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.